ಯಾವ ಟಿಕೆಟ್ ನಾನು ಮಾತಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಪ್ಪ. ಅಲ್ಲ ಸರ್, ವಿ ಸೋಮಣ್ಣ ಅವರು ಬಹಳ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿದ್ದಾರೆ, ದೆಹಲಿಯಲ್ಲಿ ಹೋಗಿ ಲಾಬಿ ಮಾಡ್ತಾರೆ, ನೀವು ಎಲ್ಲಿ ಹೋಗ್ತೀವಲ್ಲ ಸರ್? ನಾನು ವಿಘ್ನೇಶ್ವರ್ ಇದ್ದಂಗೆ ಸೋಮಣ್ಣ ಸುಬ್ರಹ್ಮಣ್ಯ ಹಂಗಿದ್ದಂಗೆ. ಸೊ ಪ್ರಪಂಚ ಪರ್ಯಟನೆ ಮಾಡ್ಕೊಂಬ ಅಂದರೆ ಗಣೇಶ ಅವ್ರ ಅಪ್ಪ ಅಮ್ಮನ ಪರ್ಯಟನೆ ಹೊಡೆದು ನಿಂತ್ಕೊಂಡ್ರು. ಸುಬ್ರಹ್ಮಣ್ಯ ಓದಂ ಬರಲೇ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಡೇ ಒನ್ನಿಂದ ಹೇಳ್ತಾ ಇದ್ದೀನಿ, ನಾನು ಯಾವ ಗುಂಪಲ್ಲಿದ್ದರೂ ಅಲ್ಲಿರೋ ಲೀಡರ್ಗಳನ್ನ ನಂಬ್ಕೊಂಡು ರಾಜಕೀಯ ಮಾಡಿರೋ ಮನುಷ್ಯ. ಹೆಗ್ಡೆ ಅವ್ರಿಗಿರೋವ್ರಿಗೆ ಹೆಗ್ಡೆ ನಂಬಿದ್ದೆ, ಪಟೇಲ್ ಹತ್ರ ಇರೋವ್ರಿಗೂ ಪಟೇಲ್ ನಂಬಿದ್ರಿ, ಯಡಿಯೂರಪ್ಪನವ್ರ ತವಿದ್ದೀವಿ, ಯಡಿಯೂರಪ್ಪನ ನಂಬಿದ್ದೀವಿ. ಕೊಟ್ಟರೆ ಅವ್ರ ದೊಡ್ಡತನ, ಕೊಡದೇ ಇದ್ದರೆ ನಮ್ಮ ಮನೆ ಬರ ಅಂದ್ಕೊಂಡಿದ್ದೀವಿ. ಇನ್ನೊಬ್ಬರ ಹತ್ರ ಹೋಗಿ ನಾನು ಕೈ ಚಾಚಕ್ತೆ. ನಾನು ನಿಮ್ಗೆ ಹೇಳಿದ್ದೀನಿ, ಟಿಕೆಟ್ ಅನೌನ್ಸ್ ಆಗೋವರೆಗೂ ಅದಕ್ಕೆ ಉತ್ತರ ಹೇಳಲ್ಲ ಅಂತ. ನಾನು ನನ್ನ ಸೋಲನ್ನು ನೀವು ನೋಡಬೇಕು. ನನ್ನ ಮಾತನ್ನ ನಾನು ಚಿಕ್ಕನಾಯ್ಕಲ್ಲಿ ಆಡಿದ್ನ, ನನ್ನ ಸೋಲನ್ನು ನಾನು ಒಪ್ಕೊಂಡ್ರು. ವಿಶುಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇನ್ನೊಬ್ರು ಬೈದಿಲ್ಲ, ನಾನು ಬಂದು ಅವ್ರು ಸೋಲ್ಸಿರು, ಇವ್ರು ಸೋಲ್ಸಿರು, ಅವ್ರು ಪಿತ್ತೂರಿ ಮಾಡಿರು, ಇವ್ರು ಪಿತ್ತೂರಿ ಮಾಡಿರು ಅಂತ ನಾಯಕತ್ವ ಕ್ವಶನ್ ಮಾಡಿಲ್ಲ. ನನಗೆ ಕೆಪಾಸಿಟಿ ಇಲ್ಲ, ಸೋತಿದ್ದೀನಿ, ಇನ್ನೊಬ್ಬರನ್ನ ಯಾಕೆ ಭಯ? ನಾವು ಟಿಕೆಟ್ ನಾನು ಮಾತಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಪ್ಪ. ಅಲ್ಲ ಸರ್, ವಿ ಸೋಮಣ್ಣ ಅವರು ಬಹಳ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿದ್ದಾರೆ, ದೆಹಲಿಯಲ್ಲಿ ಹೋಗಿ ಲಾಬಿ ಮಾಡ್ತಾರೆ, ನೀವು ಎಲ್ಲಿ ಹೋಗ್ತೀವಲ್ಲ ಸರ್? ನಾನು ವಿಘ್ನೇಶ್ವರ್ ಇದ್ದಂಗೆ ಸೋಮಣ್ಣ ಸುಬ್ರಹ್ಮಣ್ಯ ಹಂಗಿದ್ದಂಗೆ. ಸೊ ಪ್ರಪಂಚ ಪರ್ಯಟನೆ ಮಾಡ್ಕೊಂಬ ಅಂದರೆ ಗಣೇಶ ಅವ್ರ ಅಪ್ಪ ಅಮ್ಮನ ಪರ್ಯಟನೆ ಹೊಡೆದು ನಿಂತ್ಕೊಂಡ್ರು. ಸುಬ್ರಹ್ಮಣ್ಯ ಓದಂ ಬರಲೇ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಡೇ ಒನ್ನಿಂದ ಹೇಳ್ತಾ ಇದ್ದೀನಿ, ನಾನು ಯಾವ ಗುಂಪಲ್ಲಿದ್ದರೂ ಅಲ್ಲಿರೋ ಲೀಡರ್ಗಳನ್ನ ನಂಬ್ಕೊಂಡು ರಾಜಕೀಯ ಮಾಡಿರೋ ಮನುಷ್ಯ. ಹೆಗ್ಡೆ ಅವ್ರಿಗಿರೋವ್ರಿಗೆ ಹೆಗ್ಡೆ ನಂಬಿದ್ದೆ, ಪಟೇಲ್ ಹತ್ರ ಇರೋವ್ರಿಗೂ ಪಟೇಲ್ ನಂಬಿದ್ರಿ, ಯಡಿಯೂರಪ್ಪನವ್ರ ತವಿದ್ದೀವಿ, ಯಡಿಯೂರಪ್ಪನ ನಂಬಿದ್ದೀವಿ. ಕೊಟ್ಟರೆ ಅವ್ರ ದೊಡ್ಡತನ, ಕೊಡದೇ ಇದ್ದರೆ ನಮ್ಮ ಮನೆ ಬರ ಅಂದ್ಕೊಂಡಿದ್ದೀವಿ. ಇನ್ನೊಬ್ಬರ ಹತ್ರ ಹೋಗಿ ನಾನು ಕೈ ಚಾಚಕ್ತೆ. ನಾನು ನಿಮ್ಗೆ ಹೇಳಿದ್ದೀನಿ, ಟಿಕೆಟ್ ಅನೌನ್ಸ್ ಆಗೋವರೆಗೂ ಅದಕ್ಕೆ ಉತ್ತರ ಹೇಳಲ್ಲ ಅಂತ. ನಾನು ನನ್ನ ಸೋಲನ್ನು ನೀವು ನೋಡಬೇಕು. ನನ್ನ ಮಾತನ್ನ ನಾನು ಚಿಕ್ಕನಾಯ್ಕಲ್ಲಿ ಆಡಿದ್ನ, ನನ್ನ ಸೋಲನ್ನು ನಾನು ಒಪ್ಕೊಂಡ್ರು. ಇನ್ನೊಬ್ರು ಬೈದಿಲ್ಲ, ನಾನು ಬಂದು ಅವ್ರು ಸೋಲ್ಸಿರು, ಇವ್ರು ಸೋಲ್ಸಿರು, ಅವ್ರು ಪಿತ್ತೂರಿ ಮಾಡಿರು, ಇವ್ರು ಪಿತ್ತೂರಿ ಮಾಡಿರು ಅಂತ ನಾಯಕತ್ವ ಕ್ವಶನ್ ಮಾಡಿಲ್ಲ. ನನಗೆ ಕೆಪಾಸಿಟಿ ಇಲ್ಲ, ಸೋತಿದ್ದೀನಿ, ಇನ್ನೊಬ್ಬರನ್ನ ಯಾಕೆ ಭಯ?